ಕೊರಗಜ್ಜ ದೈವಕ್ಕೆ ಹರಕೆ ಕೋಲ ನೀಡಿದ ನಟಿ ರಚಿತಾ ರಾಮ್. ಬಂಟ್ವಾಳದ ಬೆಂಜನಪದವು ಶ್ರೀ ಕೊರಗಜ್ಜ ಕ್ಷೇತ್ರದಲ್ಲಿ ಹರಕೆ ಕೋಲ. ಕೊರಗಜ್ಜನ ಕೋಲದಲ್ಲಿ ಭಾಗಿಯಾಗಿ ಆಶೀರ್ವಾದ ಪಡೆದ ರಚಿತಾ ಇಷ್ಟಾರ್ಥ ಸಿದ್ಧಿ ಹಿನ್ನೆಲೆಯಲ್ಲಿ ಕೊರಗಜ್ಜನಿಗೆ ಹರಕೆ ಕೋಲವನ್ನು ನೀಡಿದ ರಚಿತಾ ರಾಮ್. ತುಳುನಾಡಿನ ಕಾರ್ಣಿಕ ದೈವ ಕೊರಗಜ್ಜನ ಪರಮ ಭಕ್ತೆ ರಚಿತಾ ರಾಮ್. ಬಂಟ್ವಾಳದ ಬೆಂಜನಪದವು ಶ್ರೀ ಕೊರಗಜ್ಜ ಕ್ಷೇತ್ರದಲ್ಲಿ ಹರಕೆ ಕೋಲ ತೀರಿಸಿದ್ದಾರೆ. ಕೊರಗಜ್ಜನ ಕೋಲದಲ್ಲಿ ಭಾಗಿಯಾಗಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ರಚಿತಾ. ಕೆಲವೊಮ್ಮೆ ಹರಕೆ ಕಟ್ಕೊಳ್ತಾರೆ, ನಾವು ಅಂದ್ಕೊಂಡಿದ್ದಾದರೆ ಹರಕೆ ತೀರಿಸ್ತೀವಿ ಅಂತ. ಅದೇ ರೀತಿಯಾಗಿ ಇಷ್ಟಾರ್ಥ ಸಿದ್ಧಿ ಹಿನ್ನೆಲೆಯಲ್ಲಿ ಹರಕೆ ಕೋಲ ತೀರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ರಚಿತಾ ರಾಮ್ ಅವರು ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ದೈವಕ್ಕೆ ಹರಕೆ ಕೋಲವನ್ನು ತೀರಿಸಿದ್ದಾರೆ. ಇತ್ತೀಚೆಗೆ ಅನೇಕ ಸ್ಟಾರ್ಸ್ಗಳು ಇಲ್ಲಿಗೆ ತೆರಳ್ತಾ ಇರುವಂಥದ್ದು, ಕೋಲ ಮಾಡಿಸ್ತಾ ಇರೋದು, ಹರಕೆ ತೀರಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಇವರಂತೂ ಬಿಡಿ, ಅದನ್ನು ಹೊರತುಪಡಿಸಿಯೂ ಕೂಡ ಈ ಭಾಗದ ಕಲಾವಿದರು ಕೂಡ, ಅಂದರೆ ಬೆಂಗಳೂರು, ಮಂಡ್ಯ, ಮೈಸೂರು, ಚನ್ನಪಟ್ಟಣ ಈ ಭಾಗದ ಕಲಾವಿದರು ಸೇರಿದಂತೆ ಅನೇಕರು ಹರಕೆಯನ್ನು ಕಟ್ಕೊಳ್ಳೋದು, ಆಮೇಲೆ ಹರಕೆಯನ್ನು ತೀರಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದೀಗ ರಚಿತಾ ರಾಮ್ ಅವರ ಸರದಿ. ಅವರು ಕೂಡ ಈ ಹಿಂದೆನೂ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಕೊರಗಜ್ಜ ಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡಿದ್ರು. ಈಗ ಇಷ್ಟಾರ್ಥ ಸಿದ್ಧಿ ಅಂತ ಹಿನ್ನೆಲೆಯಲ್ಲಿ ಹರಕೆ ಕೋಲವನ್ನು ತೀರಿಸಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು. ಇದು ನಂಬಿಕೆಯ ವಿಚಾರ. ಇಲ್ಲಿ ಬಂದು ಬೇಡ್ಕೊಂಡ್ರೆ ಅಥವಾ ಹರಕೆ ತೀರಿಸ್ತೀನಿ ಅಂತ ಹೇಳಿಕೊಂಡ್ರೆ ಎಲ್ಲವೂ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅದೇ ರೀತಿಯಾಗಿ ಅವರು ಆ ಸಂಪ್ರದಾಯವನ್ನು ನಡೆಸ್ಕೊಂಡಿದ್ದಾರೆ. ಕೊರಗಜ್ಜ ದೈವಕ್ಕೆ ಹರಕೆ ಕೋಲ ನೀಡಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ರಚಿತಾ ರಾಮ್ ಅವರು ಹರಕೆ ಕೋಲ ತೀರಿಸಿದ್ದಾರೆ, ಏನಿದೆ ಡೀಟೇಲ್ಸ್? ಆ ನೀತಿ ಹೌದು. ರಚಿತಾ ರಾಮ್ ಅವರು ಕರಾವಳಿ ಭಾಗ ಅಂದ್ರೆ ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ ಕೊರಗಜ್ಜನ ಒಂದು ಪರಮ ಭಕ್ತರು ಅಂತ ಹೇಳ್ಬೋದು. ಅನೇಕ ಬಾರಿ ಅವರು ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೂ ಕೂಡ ಭೇಟಿ ನೀಡಿ ಕೊರಗಜ್ಜನ ಒಂದು ಆಶೀರ್ವಾದವನ್ನ ಪಡೆದಿರುವಂತದನ್ನ ಗಮನಿಸಬಹುದು. ಸಾಕಷ್ಟು ಬಾರಿ ಕೂಡ ಕೊರಗಜ್ಜನ ಮೇಲಿರುವಂತಹ ಅಭಿಮಾನ ಮತ್ತು ಭಕ್ತಿಯನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಸೊ ನಿನ್ನೆ ಅವರು ಬಂಟ್ವಾಳ ತಾಲೂಕಿನ ಬೆಂಜನಪದವು ಅನ್ನುವಂತ ಪ್ರದೇಶದಲ್ಲಿ ಕೊರಗಜ್ಜನಿಗೆ ಒಂದು ಹರಕೆ ಕೋಲವನ್ನ ನೀಡಿರುವಂತದ್ದು. ಇದು ಬಹಳ ಒಂದು ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿತ್ತು. ಯಾಕಂದ್ರೆ ಹರಕೆ ಕೋಲವನ್ನ ಸಾಮಾನ್ಯವಾಗಿ ನೀಡುವಂತದ್ದು ನಾವು ಹಾಕಿದಂತಹ ಹರಕೆ ಏನಾದ್ರೂ ಈಡೇರಿದಂತ ಸಂದರ್ಭದಲ್ಲಿ ನಾವು ಅದನ್ನ ಈಡೇರಿಸುವಂತದ್ದು. ಸೊ ಕೊರಗಜ್ಜನಿಗೆ ರಚಿತಾ ರಾಮ್ ಅವರು ತಮ್ಮ ಒಂದು ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಅವರು ಹರಕೆಯನ್ನ ಹಾಕಿದರಂತೆ. ಸೊ ಅದು ನೆರವೇರಿದ ಕಾರಣಕ್ಕೋಸ್ಕರ ನಿನ್ನೆ ಸ್ವತಃ ಅವರೇ ಅಲ್ಲಿಗೆ ಬಂದು ಬೆಂಜನ ಪದವಿನ ಕೊರಗಜ್ಜ ಸನ್ನಿಧಿ ಏನಿದೆ ಆ ಕೊರಗಜ್ಜನ ಸನ್ನಿಧಿಯಲ್ಲಿ ನಿನ್ನೆ ಆ ಹರಕೆ ಕೋಲವನ್ನ ನೀಡಿದ್ದಾರೆ ಮತ್ತು ಸಂಪೂರ್ಣವಾಗಿ ಅವರು ಆ ಕೋಲ ಸೇವೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಮತ್ತು ತಮ್ಮ ಮುಂದಿನ ಒಂದು ಏನು ಸಿನಿಮಾಗಳು ಈಗಾಗಲೇ ಸೆಟ್ ಏರಿದೆ ಅದೆಲ್ಲವೂ ಕೂಡ ಯಶಸ್ವಿ ಆಗ್ಬೇಕು, ಅದು ಹಿಟ್ ಆಗ್ಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಕೊರಗಜ್ಜನ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗೆ.